ಜನರೇ ಜನರಿಗೆ ಸಾರ್ವಭೌಮರು. ಜನರ ಬೆಂಬಲ ಎಂದಿಗೂ ಅಗತ್ಯ. ಜನರಿಂದಲೇ ನಾವು ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಸಿನಿಮಾ ಹೀರೋಗಳಾಗಿರ್ಬೋದು, ಕಾಂಟೆಂಟ್ ಕ್ರಿಯೇಟ್ ಮಾಡೋರಾಗಿರ್ಬೋದು, ಎಲ್ಲರಿಗೂ ಜನಗಳೇ ಬೇಕಾಗಿದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೂ ಸ್ವಲ್ಪ ಬೆಂಬಲ ನೀಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹೇಳ್ತಾ ಬನ್ನಿ ಆಗಿರಿ ಇವತ್ತಿನ ಪ್ರೊಮೋ ನೋಡುವ. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ನ ಪ್ರೊಮೋದಲ್ಲಿ ಕಣ್ಣೀರಿನ ಕತೆ. ಏನದು ಕಣ್ಣೀರಿನ ಕತೆ ಅಂದರೆ ಸ್ನೇಹಿತರೆ, ಅವರ ಲೈಫ್ನಲ್ಲಿ ಅಷ್ಟು ಇನ್ಸಿಡೆಂಟ್ ಅಂತ ನಡೆದಿರೋ ಅಂಥ ಘಟನೆ ಹೇಳ್ಕೊಂಡು ಕನ್ನಡಿ ಮುಂದೆ ಜನಗಳಿಗೆ ತಿಳಿಸ್ಬೇಕಾದಂಥ ಟಾಸ್ಕ್ ಅಂದರೆ ಒಂದು ಒಪಿನಿಯನ್ ಹೇಳ್ಕೆನ ಅಂಥದ್ದು ಒಂದು ಬಿಗ್ ಬಾಸ್ ಅವಕಾಶ ಕೊಟ್ಟಿದ್ದಾರೆ. ಅಷ್ಟು ಇನ್ಸಿಡೆಂಟ್ನ ಅವರು ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಕಾವ್ಯ ಅವರು ಕೂಡ ಒಂದು ಟೈಮಲ್ಲಿ ಅಕ್ಕಿ ತಗೋಬೇಕು, ಕಾಫಿ ಕುಡಿಯೋಕ್ಕೂ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ರ್ ಮಾಡಿ ತಗೊಂತಿದ್ವಿ ಅಂತ ಹೇಳ್ತಿದ್ದಾರೆ. ಗಿಲ್ಲಿ ಇವರು ಊಟಕ್ಕೂ ಗತಿ ಇರಲಿಲ್ಲ, ಒಂದು ಟೈಮಲ್ಲಿ ಹಾಗೆ ಹೇಗೆ ಸುತ್ಕೊಂಡು ಬಂದೀನಿ ಅಂತ ಹೇಳ್ತಿದ್ದಾನೆ. ಗಿಲ್ಲಿ ಸಹ ಇಲ್ಲಿ ಅನ್ನ ಸಮೇತ ಕತ್ಕೊಳ್ತಿದ್ದೀನಿ ಅಂತ ವ್ಯಕ್ತಪಡಿಸ್ತಿದ್ದಾರೆ ಸ್ನೇಹಿತರೆ. ಜೊತೆಗೆ ಧನುಷ್ ಅವರು ಸಹ ಹೀರೋ ಆಗಬೇಡ, ಇದೆಲ್ಲ ಆಗ್ದಿಲ್ಲ ಕತೆ ಅಂತೇಳಿ ಎಷ್ಟು ಹೇಳ್ಸಿದ್ರು ಇವತ್ತು ನಿಂತ್ಕೊಂಡು ಇವತ್ತು ಇಲ್ಲಿ ತನಕ ಬಂದವರು ಸ್ನೇಹಿತರೆ. ಜನ ಬೆಂಬಲ ಇದ್ದರೆ ಯಾರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಲ್ಲರಲ್ಲೂ ಒಂದೊಂದು ಕಣ್ಣೀರಿನ ಕತೆ ಇರುತ್ತೆ. ಬಟ್ ಆ ಕಣ್ಣೀರಿನ ಕಥೆಯನ್ನು ತುಣಿದು ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅಂದರೆ ಗ್ರೇಟ್. ಇಷ್ಟು ಅಚೀವ್ ಮಾಡಿದ್ರೆ ಲೈಫಲ್ಲಿ ಸಾಕು. ಅವೆಲ್ಲವೂ ನಮ್ಮಿಂದ ಅವೆಲ್ಲ ಇನ್ಸಿಡೆಂಟ್ಗಳು ನಮಗೆ ಮೋಟಿವೇಶನ್ ಆಗಿ ಇವತ್ತು ಇಲ್ಲಿ ನಿಂತ್ಕೊಳ್ಳೋ ಕಾರಣವೇ ಅವು. ಓಕೆ ಸ್ನೇಹಿತರೆ, ಜನ ಬೆಂಬಲ ಬೇಕಾಗಿದೆ, ನಿಮ್ಮಿಂದ ನಮಗೂ ಬೇಕಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಈಗ ಮುಂದಿನ ವಿಡಿಯೋದಲ್ಲಿ.